ಪಕ್ಕದಲ್ಲಿ ಒಂದು ಬೆನ್ಸ್ ಕಾರು ಸೈಡ್ ಹೊಡಿತಂತೆ. ಮಗ ಇಟ್ಕೊಂಡು ಅಪ್ಪ 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 ಪ್ಲೀಸ್ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡಿ ಅಂದ್ರೆ ಸೈಡ್ ಹೊಡಿಯಕ್ಕಾಗಲ್ಲ ಅಂದ್ರು. ಅಪ್ಪ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡಿ ಅಂದ್ರೆ ಸೈಡ್ ಹೊಡಿಯಕ್ಕಾಗಲ್ಲಪ್ಪ, ಅದು ಬೆನ್ಸ್ ಕಾರು, ಕಾಸ್ಟ್ಲಿ ಕಾರು, ಪ್ಲೀಸ್ ಅಪ್ಪ ಏನಾದ್ರೂ ಮಾಡಿ ಸೈಡ್ ಹೊಡಿ ಅಂದ್ರೆ ಅದು ಹೊಡಿಯಕ್ಕಾಗಲ್ವೋ, ನಮ್ ಕಾರ್ ಸ್ಪೀಡ್ 70, ಆ ಕಾರ್ ಸ್ಪೀಡ್ 200, ಹೆಂಗ್ ಸೈಡ್ ಹೊಡಿಲಿ ಅಂದ್ರೆ ನನ್ನ ಕೆಪಾಸಿಟಿನೂ 70% ಏನಪ್ಪ, ಪಕ್ಕದ ಮನೆ ಜೊತೆ ನನ್ನ ಯಾಕೆ ಕಂಪೇರ್ ಮಾಡ್ತೀಯಾ, 98% ತೆಗಿ ಅಂತ. ಈಗ ಸಪೋಸ್ ನಾನು ಚೆನ್ನಾಗಿ ಮಾತಾಡಿದ್ರೆ ನನ್ನ ಅಂದ್ಬಿಡ್ತಾರೆ ಗಾಡ್ ಗಿಫ್ಟೆಡ್ ಅಂತ. ಇಲ್ಲಿ ಡೈಲಾಗ್ ಅಂತಾರೆ, ಇದು ಡೈಲಾಗ್ ಅಲ್ಲ ರೀ, ಸರಸ್ವತಿ. ನಾನು ಕಷ್ಟಪಟ್ಟು ಓದಿದ್ದೀನಿ. ಇವತ್ತಿನ ಸ್ಪೀಚ್ಗೆ ನಿನ್ನೆ 2.5 ತಾಸು ಕುತ್ಕೊಂಡು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ದೇನು ದುರಂತ ಏನಂದ್ರೆ ಕಷ್ಟಪಟ್ಟು ಯಾವನಾದ್ರೂ ಜೀವನದಲ್ಲಿ ಮೇಲೆ ಬಂದಾದ್ರೆ ದೇವರ ಆಶೀರ್ವಾದ ಅಂತ ಒಂದು ವರ್ಣಲ್ಲಿ ಹೊಡೆದು ಬಿಸಾಕ್ತಾರೆ. ಅವ್ರು ನಿದ್ದೆ ಕೆಟ್ಟ ರಾತ್ರಿಗೆ ಎಷ್ಟಿತ್ತು, ಊಟ ಬಿಟ್ಟಿದ್ದು ಎಷ್ಟು ದಿನಗಳಿತ್ತು, ಬಯಸ್ಕೊಂಡು ಆ ಪಬ್ಲಿಕ್ ಅಲ್ಲಿ ಬಯಸ್ಕೊಂಡಿದ್ದು ಎಷ್ಟಿತ್ತು, ಯಾವುದು ನೋಡಲ್ಲ. ನನ್ನ ಜೀವನದಲ್ಲಿ ನಾನು ನೋಡಿದ ಅತಿ ದೊಡ್ಡ ಶ್ರೇಷ್ಠ ಕವಿ ಮಂಜುಳಾ ಅಂತ, ಆಕೆ ನನ್ನ ತಾಯಿ. ಆಕೆ ಬರೆದಂತ ಮೊದಲ ಕವಿತೆ ಇವತ್ತು ನನ್ನ ಕಿವಿ ಮೇಲೆ ಇದೆ. ಲಾಲಿ 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 ಅಂತ ಆಡ್ದಲ್ಲ, ಅದು ಮೊದಲ ಕವಿತೆ. 4 ಮೆಟ್ಲೆಗಳಲ್ಲಿ ಎಳ್ಕೊಂಡು ರಪ್ಪ ರಪ್ಪ ಅಂತ ನಮ್ಮಮ್ಮ ಇಲ್ಲಿ ಹತ್ತುತ್ತಾ ಇದ್ರೆ ಪರವಾಗಿಲ್ಲ, ಹತ್ತು ಮಗ ನೋಡೇ ಬೇಡ ಅಂತ ಹತ್ತುತ್ತಂತ ತೇನ್ಸಿಂಗ್ ಶರಪ ತಾಯಿಯಲ್ಲಿ ವ್ಯತ್ಯಾಸ ಇರುತ್ತೆ ಸರ್. ಅವ್ರು ಕಂಪನಿ ಕಟ್ಟಿ ಲಾಸ್ ಆಗೋದ್ರೆ ಭಯ ಬೀಳಬೇಡಿ, ನಾವು 10 kg ಅಕ್ಕಿ ತಿಂಗಳಿಗೆ 2,000 ಕೊಡ್ತೀವಿ, ಜೀವನ ನಡೆದೋಗುತ್ತೆ, ಭಯ ಬೀಳಬೇಡಿ. ಕಷ್ಟಪಟ್ಟು ದುಡಿದು 1000 ಎಕರೆ ದುಡಿದ್ರು ಸತ್ತೋದ್ರೆ ಸೆಂಟರ್ ಹಾಕಿ ಟೆಂಪಲ್ ಹಾಕಟ್ತಾರೆ, ಮೂಲೆಯಲ್ಲಿ ಹಾಕ್ತಾರೆ. ನಮ್ಮ ಕವಿಗಳ ಬಗ್ಗೆ 8 ಜ್ಞಾನಪೀಠ ಪ್ರಶಸ್ತಿ, ಪದಗಳ ವಿವರಣೆಗೆ, ವ್ಯಾಕರಣದ ವಿಶ್ಲೇಷಣೆಗೆ ಸಿಗಕ್ಕಾಗಲ್ಲ. ನಾನು ಒಂದು ಪರಿಶ್ರಮ ಅಂತ ಒಂದು ಪುಸ್ತಕ ಬರೆದೆ. ನನಗೆ ಅರ್ಥ ಆಯ್ತು ಅಂದ್ರೆ, ನಾನೊಂದು ಪರಿಶ್ರಮ ಅಂತ ಒಂದು ಪುಸ್ತಕ, ಮೋಟಿವೇಶನಲ್ ಬುಕ್ ಬರೆದೆ. ಅದು ತುಂಬ ಒಂದು ಬುಕ್ನ ಪಬ್ಲಿಷ್ ಮಾಡಿ ಅದನ್ನ ಮಾರ್ಕೆಟಿಂಗ್ ಮಾಡಿ ಅದನ್ನ ಜನ ಓದೋ ಥರ ಮಾಡೋದು ಅಷ್ಟು ಸುಲಭದ ಸಂಗತಿ ಅಲ್ಲ. ಆದರೆ ಆವತ್ತು ಇಷ್ಟು ಟೆಕ್ನಾಲಜಿ ಇಲ್ಲದೆ ಸಾಹಿತಿಗಳು ಎಷ್ಟು ಹೋರಾಟ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರುತ್ತೆ. ಆದರೆ ನಾನೆಲ್ಲ ವಿದ್ಯಾರ್ಥಿಗಳಿಗೆ ಬಂದಿರೋರಿಗೆ ಹೇಳೋದಿಷ್ಟೇ, ಕನ್ನಡವನ್ನು ತುಂಬ ಚೆನ್ನಾಗಿ ಕಲಿಬೇಕು. ನೆನ್ಪಿಟ್ಕೊಳ್ಳಿ, ಓದಲಿಲ್ಲ ಅಂದರೆ ಏನೂ ಬರಲ್ಲ, ಸುಮ್ಮನೆ ಬರಲ್ಲ. ಓದಬೇಕು, ಪತ್ರಿಕೆ ಓದೋದು ಅಭ್ಯಾಸ ಇಟ್ಕೋಬೇಕು, ಕವಿಗಳ ಬಗ್ಗೆ ಓದೋದು ಅಭ್ಯಾಸ ಇಟ್ಕೋಬೇಕು, ಪುಸ್ತಕಗಳು ಓದಬೇಕು, ನೋಟ್ಸ್ ಮಾಡಬೇಕು. ಎಲ್ಲಾದ್ರೂ ಒಂದು ಒಳ್ಳೆ ಕನ್ನಡದ ಪದ ಸಿಕ್ಕಿದ್ರೆ ಅಲ್ಲೇ ನೋಟ್ಸ್ ಮಾಡಿ ಇಟ್ಕೋಬೇಕು, ಆ ಪದನ ಮತ್ತೆಲ್ಲೋ ಬಳಸಬೇಕು. ಸುಮ್ಮನೆ ಯಾರಾದ್ರೂ ಈಗ ಸಪೋಸ್ ನಾನು ಚೆನ್ನಾಗಿ ಮಾತಾಡಿದ್ರೆ ನನ್ನ ಅಂದ್ಬಿಡ್ತಾರೆ ಗಾಡ್ ಗಿಫ್ಟೆಡ್ ಅಂತ. ಇಲ್ಲಿ ಡೈಲಾಗ್ ಅಂತಾರೆ, ಇದು ಡೈಲಾಗ್ ಅಲ್ಲ ರೀ, ಸರಸ್ವತಿ. ನಾನು ಕಷ್ಟಪಟ್ಟು ಓದಿದ್ದೀನಿ. ಇವತ್ತಿನ ಸ್ಪೀಚ್ಗೆ ನಿನ್ನೆ 2.5 ತಾಸು ಕುತ್ಕೊಂಡು ನೋಟ್ಸ್ ಮಾಡ್ಕೊಂಡು ಬಂದಿದ್ದೀನಿ. ನಿನ್ನೆ 2.5 ತಾಸು ಕುತ್ಕೊಂಡು ನೋಟ್ಸ್ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಮಾತಾಡಕ್ ಸಾಧ್ಯ ಆಯ್ತು ಅಷ್ಟೇ. ಸೊ ಸರಸ್ವತಿ ಯಾವಾಗ ಒಲಿತಾಳೆ ಅಂದ್ರೆ ಜಸ್ಟ್ ಕುತ್ಕೊಂಡು ಅಧ್ಯಯನ ಮಾಡಬೇಕು, ಓದಬೇಕು. ಈ ಜನರೇಷನ್ ಅವರು ಓದೋದು ಕಡಿಮೆ ಆಗಿದೆ. ದಯವಿಟ್ಟು ಓದಿ. ಸರಸ್ವತಿ ಇದ್ರೆ ಲಕ್ಷ್ಮಿ ಜೊತೆಯಲ್ಲಿರ್ತಾಳೆ, ಸರಸ್ವತಿ ಇದ್ರೆ ಲಕ್ಷ್ಮಿ ಜೊತೆಯಲ್ಲಿರ್ತಾಳೆ. ಅದಕ್ಕೆ ನಾನು ಎಕ್ಸಾಂಪಲ್. ಸರಸ್ವತಿ ದೇವಿ ನೊಲಿಸ್ಕೋಬೇಕು, ಲಕ್ಷ್ಮೀ ದೇವಿ ಜೊತೆಯಲ್ಲಿರ್ತಾಳೆ. ಇನ್ನೊಂದು 2 ನಿಮಿಷ ನಿಮ್ಗೆಲ್ರಿಗೂ ಒಂದು ಫಿಲಾಸಫಿ ಹೇಳ್ತೀನಿ. ಒಂದು ದೇವಸ್ಥಾನಕ್ಕೆ ಹೋದಾಗ ಚಿಕ್ಕ ಮಗ ಅಪ್ಪನ ಕೇಳದ್ನಂತೆ, ಅಪ್ಪ 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 ದೇವ್ರು ಕಾಣಿಸ್ತಿಲ್ಲ, ರಶ್ ಇದೆ, ನನ್ನ ಭುಜದ ಮೇಲೆ ಕೂರಿಸ್ಕೊ ಅಂತ. ಆಗ ಅವ್ರ ತಂದೆ ಮಗನ ಭುಜದ ಮೇಲೆ ಕೂರಿಸ್ಕೊಂಡು ದೇವ್ರು ನೋಡು ಅನ್ನಂತೆ. ಆದ್ರೆ ಆ ಹುಡುಗನ ಗೊತ್ತಿಲ್ಲದೆ ಇರೋದೇನಂದ್ರೆ ಅವ್ನು ಕೂತಿರೋದೇ ದೇವ್ರ ಮೇಲೆ ಅಂತ. ಮತ್ತೆ ಯಾವುದೋ ದೇವ್ರು ನೋಡಕ್ಕ ಅಪ್ಪನ ಭುಜದ ಮೇಲೆ ಹತ್ತಿದ್ದ. ತಂದೆ ತಾಯಿಗೆ ನೀವು ದೇವಸ್ಥಾನ ಕಟ್ಟಿಸದೇ ಇದ್ರೂ ಪರವಾಗಿಲ್ಲ, ಕಟ್ಟಿಸಿರೋ ದೇವಸ್ಥಾನದ ಮುಂದೆ ಅವ್ರನ್ನ ಕೂರಿಸದೇ ಇದ್ರೆ ಸಾಕು. ಅಷ್ಟು ನಿಮ್ಮ ಅಪ್ಪ ಅಮ್ಮಗೆ ನೀವು ಮಾಡೋ ಒಳ್ಳೇದು. ಮತ್ತೆ ಇಲ್ಲೆಲ್ಲ ಪೋಷಕರು ಇದ್ದೀರಾ, ನಾನು ಪೋಷಕರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಟೂ ಮಚ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬೇಡಿ ಜೀವನದಲ್ಲಿ. ತಂದೆ ಮಗನ್ನ ಕೂರಿಸ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ರಂತೆ, ಒಂದು ಮಾರುತಿ ಕಾರು, ಅದೊಂದು 70 ಹೋಗ್ತಾ ಇತ್ತಂತೆ. ಮಗ ಕುತ್ಕೊಂಡು ಆಟ ಆಡ್ತಿದ್ರೆ ಪಕ್ಕದಲ್ಲಿ ಒಂದು ಬೆನ್ಸ್ ಕಾರು ಸೈಡ್ ಹೊಡಿತಂತೆ. ಮಗ ಇಟ್ಕೊಂಡು ಅಪ್ಪ 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 ಪ್ಲೀಸ್ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡಿ ಅಂದ್ರೆ ಸೈಡ್ ಹೊಡಿಯಕ್ಕಾಗಲ್ಲ ಅಂದ್ರು. ಅಪ್ಪ ಪ್ಲೀಸ್ ಆ ಕಾರನ್ನ ಸೈಡ್ ಹೊಡಿ ಅಂದ್ರೆ ಸೈಡ್ ಹೊಡಿಯಕ್ಕಾಗಲ್ಲಪ್ಪ, ಅದು ಬೆನ್ಸ್ ಕಾರು, ಕಾಸ್ಟ್ಲಿ ಕಾರು, ಪ್ಲೀಸ್ ಅಪ್ಪ ಏನಾದ್ರೂ ಮಾಡಿ ಸೈಡ್ ಹೊಡಿ ಅಂದ್ರೆ ಅದು ಹೊಡಿಯಕ್ಕಾಗಲ್ವೋ, ನಮ್ ಕಾರ್ ಸ್ಪೀಡ್ 70, ಆ ಕಾರ್ ಸ್ಪೀಡ್ 200, ಹೆಂಗ್ ಸೈಡ್ ಹೊಡಿಲಿ ಅಂದ್ರೆ ನನ್ನ ಕೆಪಾಸಿಟಿನೂ 70% ಏನಪ್ಪ, ಪಕ್ಕದ ಮನೆ ಜೊತೆ ನನ್ನ ಯಾಕೆ ಕಂಪೇರ್ ಮಾಡ್ತೀಯಾ, 98% ತೆಗಿ ಅಂತ. ಹೇಳಿ, ನೀವಿಟ್ಟಿರೋ ಕಾರು BMW ಬೆನ್ಸ್ ಕಾರ್ದ ಸೈಡ್ ಹೊಡಿಯಕ್ ಆಗದೆ ಇದ್ದಾಗ ನಿಮ್ ಮಗನ ಕೆಪಾಸಿಟಿ ಮೀರಿ ಬಿಡಿ ಅಷ್ಟೇ. ಯಾಕೆ ಗೊತ್ತಾ ಸರ್, ನಿಮಗೊಂದು ಮಗಳು ಆದಾಗ ನಿಮಗೆ ಹೆಂಗೆ ನಿಮ್ಮ ಮಗಳ ಭವಿಷ್ಯ, ನಿಮ್ಮ ಮಗನ ಭವಿಷ್ಯ, ಅವ್ರು ಎಲ್ಲಿ ಓದಿಸ್ಬೇಕು, ಎಲ್ಲಿ ಮದುವೆ ಮಾಡ್ಬೇಕು, ಯಾವ ಯೂನಿವರ್ಸಿಟಿಯಲ್ಲಿ ಓದಿಸ್ಬೇಕು ಅಂತ ನೀವ್ ಹೆಂಗೆ ನಿಮ್ಮ ತಂದೆ ತಾಯಿಗಿಂತ ನಿಮ್ಮ ಮಕ್ಕಳ ಬಗ್ಗೆ ಯೋಚನೆ ಮಾಡಿದ್ರು, ನಿಮ್ಮ ಮಕ್ಕಳಿಗೂ ಅವ್ರ ಮಕ್ಕಳು ಮುಖ್ಯ ನೀವಲ್ಲ. ಇದನ್ನ ತಲೆ ಇಟ್ಕೊಂಡ್ಬಿಡಿ ಎಲ್ಲ ಪೋಸ್ಟ್ರು. ನಿಮಗ್ ಮಾತ್ರ ನಿಮ್ಮ ಮಗ ಮಕ್ಕಳು ನಿಮಗೆ ಮುಖ್ಯ, ನಿಮ್ಮ ಅಪ್ಪ ಅಮ್ಮಗಿಂತ ನಿಮ್ಮ ಮಕ್ಕಳಿಗೆ ನೀವೇ ಸರ್ ಮುಖ್ಯ ಆಗ್ತೀರಾ, ಅವ್ರ ಮಕ್ಕಳು ಮುಖ್ಯ ಆಗ್ತಾರೆ. ಯಾಕೆ ಗೊತ್ತಿಲ್ವಾ ಸರ್ ನಿಮ್ಗೆ? ಈಗ ಮಗ ಹುಟ್ಟಿದಾಗ ಅಪ್ಪ ಅಮ್ಮಗಿಂತ ಮಗಳೇ ಮುಖ್ಯ ನಮಗೆ. ನಿಮ್ಮ ಮಕ್ಕಳಿಗೆ ನೀವು ಮುಖ್ಯ ಆಗ್ತೀರಾ?
ಇನ್ನ ತಾಯಂದ್ರು ಇದೀರ 24-25 ವರ್ಷ ಅವ್ನ ಪಾಡ್ಗ ಓಡಾಡ್ಕೊಂಡು ಇರ್ತಾರೆ. ಸೊಸೆ ಯಾವಾಗ ತರ್ತೀಯ, ಸೊಸೆ ಯಾವಾಗ ತರ್ತೀಯ, ಅವ್ನ ಪಾಡ್ಗ ಅವನೇನೋ ಓಡಾಡ್ಕೊಂಡು ಇರ್ತಾನೆ. ಈ ತಾಯಂದ್ರು ಸೊಸೆ ಯಾವಾಗ ತರ್ತೀಯ, ಸೊಸೆ ಯಾವಾಗ ತರ್ತೀಯ ಬಲವಂತ ಮಾಡಿ ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ಮೇಲೆ ಹೆಂಡತಿ ಮಕ್ಕಳು ಹೇಳ್ತಾನೆ, ಯಾಕಪ್ಪ ಮದುವೆ ಮಾಡಿದ್ರೆ? ನೀವು ಮದುವೆ ಮಾಡಿ ಚೌಟ್ರಿಗೆ ಅಡ್ವಾನ್ಸ್ ಕೊಟ್ಟು ಮುಹೂರ್ತ ಫಿಕ್ಸ್ ಮಾಡಿ 1000 ಜನ ಕರೆಸಿ ಊಟ ಹಾಕಿ ಮದುವೆ ಆದ್ಮೇಲೆ ಹೆಂಡತಿ ಮಾತು ಕೇಳಿದ್ರೆ ಬೇರೆಯವ್ರ ಮಾತು ಕೇಳಿದ್ರೆ ನೀವು ಬಿಡ್ತೀರಕ್ಕ? ಅಲ್ಲ, ಮದುವೆ ಆದ್ಮೇಲೆ ಹೆಂಡತಿ ಮಾತು ಕೇಳಿದ್ರೆ ನಾವೆಲ್ಲ ಎಲ್ಲಿದ್ದೀವಿ ನನಗೆ ಅರ್ಥನೇ ಆಗ್ತಿಲ್ಲ. ಇನ್ನ ತಾಯಂದ್ರು ತುಂಬಾ ಎಮೋಷನಲ್. ಪಾಪ ಮಗ ಊಟ ಮಾಡ್ಕೊಂಡು ಬಂದಿರ್ತಾನೆ ಆಚೆ ಹೋಟ್ಲಲ್ಲೆಲ್ಲೋ, ಊಟ ಮಾಡು ಅಂದ್ರೆ ಅವತ್ತು ಊಟ ಮಾಡ್ಬಿಟ್ಟಿರ್ತಾನೆ, ನನ್ಗೇನ್ ಬೇಡ ಹೋಗಮ್ಮ ಅಂತಾರೆ. ಮಾರನೇ ದಿನ ಪಾಪ ಹಸಿವಾಗಿರುತ್ತೆ, ಅವತ್ತು ಹೆಂಡತಿ ಕೇಳ್ತಾಳೆ ಊಟ ಮಾಡ್ಬಾ ಅಂತ. ಊಟ ಇಟ್ಕೊಂಡು ಹೊಟ್ಟೆ ತುಂಬಾ ತಿಂತಾರೆ. ಪಕ್ಕದ ಮೇಲೆ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡಿ ವಿಷ ಇರ್ತೀನಿ ನಮಗೆ. ಯಾಕಮ್ಮ 25 ವರ್ಷ ಸಾಕಿಲ್ವ ನೀವು? ಬಿಡಿ, ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ಲಿ. ನನ್ನ ತಾಯಿನ ತುಂಬಾ ಸಫರ್ ಆಗೋದು. ಕೆಲವರು ನನಗೆ ಅರ್ಜಿ ಬರೋದು, ಯಾವೊಬ್ಬರು ಮನೆ ಅರ್ಜಿ ಕೊಟ್ಟಿದ್ರು ಜನಸ್ಪಂದನೆಯಲ್ಲಿ, ನನ್ನ ಮಗ ನನ್ನ ಮಾತು ಕೇಳುತ್ತಿಲ್ಲ ಅವರಿಗೆ ಹೇಳಿ ಅಂತ. ನಾನು ರೀಪ್ಲೈ ಮಾಡ ಅನ್ಕೊಂಡೆ, ನನ್ನ ಮಗನೇ ನನ್ನ ಮಾತು ಕೇಳ್ತಿಲ್ಲ ಅವ್ರಿಗೆ ಹೇಳಿ ಅಂತ ಅಲ್ವಾ? ಪ್ಲೀಸ್, ನಾನೆಲ್ಲ ಪೋಷಕರಿಗೂ ಎಲ್ಲ ರಿಕ್ವೆಸ್ಟ್ ಮಾಡೋದಿಷ್ಟೇ. ನಮ್ಮ ಚಿಕ್ಕಬಳ್ಳಾಪುರದ ಒಂದು ಭವ್ಯ ಇತಿಹಾಸ ಇದೆ ನೋಡಿ. 2 ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ಜಿಲ್ಲೆ, 3 ಪದ್ಮಶ್ರೀ ಪದ್ಮವಿಭೂಷಣ. ಇನ್ಫೋಸಿಸ್ ನಾರಾಯಣಮೂರ್ತಿ ಅವ್ರಿಗೆ 2 ಬಂದಿದೆ, ಮತ್ತೆ ಇನ್ನೊಂದು ಶಿಬಿರಕ್ಕೆ ಒಂದು ಬಂದಿದೆ. ಅತಿ ಹೆಚ್ಚು ರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿರೋ ಏಕೈಕ ಜಿಲ್ಲೆ. ನಾನೆಲ್ಲ ಯಂಗ್ಸ್ಟರ್ಸ್ ಹೇಳೋದಿಷ್ಟೇ, ನಿಮ್ಮ ಅಪ್ಪ ಅಮ್ಮ ತುಂಬಾ ದೊಡ್ಡ ಕನಸುಗಳಿದೆ. ಲೈಫಲ್ಲಿ ಭಯ ಬೀಳಕ್ಕೆ ಹೋಗ್ಬಿಡಿ, ಅಪ್ಸೆಟ್ ಆಗಕ್ಕೆ ಹೋಗ್ಬಿಡಿ. ಪರವಾಗಿಲ್ಲ, BA ಹೋಗಿದ್ದೀರಾ ಚೆನ್ನಾಗಿ ಹೋಗಿ, ಕಾಮರ್ಸ್ ಹೋಗಿದ್ದೀರಾ ಚೆನ್ನಾಗಿ ಹೋಗಿ, MBBS ಮಾಡ್ತಿದ್ದೀರಾ ಚೆನ್ನಾಗಿ ಹೋಗಿ. ನೀವು ಸ್ಕೋಪ್ ಇರೋದು ಕೋರ್ಸ್ಗಲ್ಲ, ಮಾಡೋನ್ಗೆ, ಓದೋನ್ಗೆ. ಅರ್ಥ ಆಯ್ತಾ? ತಲೆ ಕೆಡಿಸ್ಕೋಬೇಡಿ. ಜೀವನದಲ್ಲಿ ಸ್ಕೋಪ್ ಇರಬೇಕಾದ್ರೆ ನಿನಗೆ ಸುಮ್ಮನೆ ಬಿಸಿಲು ಬರೋದಕ್ಕಿಂತ ಮುಂಚೆ ನೆರಳು ಹುಡುಕಿದ್ರೆ, ಮಳೆ ಬರೋದಕ್ಕಿಂತ ಮುಂಚೆ ಛತ್ರಿ ಓಪನ್ ಮಾಡಿದ್ರೆ ಜೀವನದಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ಲ ಅಲ್ವಾ? ನಮ್ದೇನು ದುರಂತ ಏನಂದ್ರೆ, ಕಷ್ಟಪಟ್ಟು ಯಾವನಾದ್ರೂ ಜೀವನದಲ್ಲಿ ಮೇಲೆ ಬಂದಾದ್ರೆ ದೇವರ ಆಶೀರ್ವಾದ ಅಂತ ಒಂದು ವರ್ಣಲ್ಲಿ ಹೊಡೆದು ಬಿಸಾಕ್ತಾರೆ. ಅವ್ರು ನಿದ್ದೆ ಕೆಟ್ಟ ರಾತ್ರಿಗಳು ಎಷ್ಟಿತ್ತು, ಊಟ ಬಿಟ್ಟಿದ್ದು ಎಷ್ಟು ದಿನಗಳಿತ್ತು, ಬೈಸ್ಕೊಂಡು ಆ ಪಬ್ಲಿಕ್ ಅಲ್ಲಿ ಬೈಸ್ಕೊಂಡಿದ್ದು ಎಷ್ಟಿತ್ತು, ಯಾವುದು ನೋಡಲ್ಲ. ಅದೇ ಸೋತೋಗೋಗಿ ದುರಾದೃಷ್ಟ ಅಂತೀವ, ಸರೀಕ್ಷೆ ಅದಕ್ಕೆ ಬೇಳೆಕಾಯ ಅಂತ. ರ್ಯಾಂಕ್ ಭಾಗವಷ್ಟೇ, ಪೇಪರ್ ಈಸಿನಾ? ಏನಿದೆ ಯಾಕೆ ಗೊತ್ತಾ? ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ. ಚೆನ್ನಾಗಿ ಹೋದ್ರಪ್ಪ ಎಲ್ಲ ಹುಡುಗಿಯರಿದ್ದೀರಾ. ನಾನು ಬಹಳಷ್ಟು ಜನ ಹುಡುಗಿರಿಗೆ ಹೇಳಕ್ಕೂ ಇಷ್ಟಪಡೋದಿಷ್ಟೇ, ನಿಮ್ಮ ತಂದೆ ತಾಯಿಗೆ ನೀವು ದೊಡ್ಡ ಪ್ರಪಂಚ ಆಗಿರ್ತೀರ. ಈಗ ಏನಾದ್ರು ಮನೆಗೆ ಸಂಜೆ ಒಂದು ಅರ್ಧ ಗಂಟೆ ಲೇಟ್ ಆಗೋದ್ರೆ ನಿಮ್ಮ ಅಮ್ಮ ನೀವು ಎದುರು ಮಾತಾಡ್ತೀರಿ, ಏನಮ್ಮ ಅರ್ಧ ಗಂಟೆ ಲೇಟ್ ಆದ್ರೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ನಿಮ್ಮ ಅಮ್ಮಗೆ ಎದುರು ಮಾತಾಡೋದು ಈಸಿ. 20 ವರ್ಷ ಆದ್ಮೇಲೆ ನಿನಗೆ ವಯಸ್ಸಿಗೆ ಬಂದಿರೋ ಮಗಳು ಹುಟ್ಟಿ ಅವಳು ಕಾಲೇಜಿಂದ ಬರೋದು 1 ಅವರ್ ಲೇಟ್ ಆದ್ರೆ ತಾಯಿಯ ದುರ್ಬಲತೆ ಹೇಗಿರುತ್ತೆ ಅಂತ ನಿಮ್ಗೆ 20 ವರ್ಷ ಆದ್ಮೇಲೆ ಅರ್ಥ ಆಗುತ್ತೆ. ತಂದೆ ತಾಯಿ ವ್ಯಾಲ್ಯೂ ಏನು ಅಂತ ಇರೋರಿಗೆ ಹೆಂಗೆ ಅರ್ಥ ಆಗುತ್ತೆ, ವಿಧವೆವಾದ ಏನು ಅಂತ ಮುತ್ತೈದರಿಗೆ ಹೆಂಗೆ ಅರ್ಥ ಆಗುತ್ತೆ, ಕಳ್ಕೊಂಡ ಮೇಲೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಚೆನ್ನಾಗಿ ಹೋಗ್ಬೇಕು. ಈ ಜನರೇಷನ್ ಪ್ರಾಬ್ಲಮ್ ಧೈರ್ಯದ ಕೊರತೆ. ಸಿಕ್ಕಾಪಟ್ಟೆ 10th ಅಲ್ಲಿ 98% ತೆಗೆದು, PUC 4 ಸಬ್ಜೆಕ್ಟ್ 100 ಔಟ್ ಆಫ್ 100 ತೆಗೆದು, ಜೀವನದಲ್ಲಿ ಮತ್ತೆ ಒಂದು 15-20 ಸಾವಿರಕ್ಕೆ ಕೆಲಸಕ್ಕೆ ಹೋಗೋ ಅನಿವಾರ್ಯತೆಯಲ್ಲಿ ನಾವು ಹೋಗ್ತೀವಿ. ಅಂದ್ರೆ ಈ ಸಮಾಜಕ್ಕೆ, ಇಂಡಿಯನ್ ಎಕಾನಮಿ ಬೇಕಾಗೋದು ಕೆಲಸ ಪಡೆಯೋದಲ್ಲ. ನಮ್ಮ ತಂದೆ ತಾಯಿ ಏನ್ ಹೇಳ್ಕೊಡ್ತಾ ಇದ್ದಾರೆ, ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಟೀಚರ್ ಆಗು ಜಸ್ಟ್ ಕೆಲ್ಸಕ್ಕೆ ಹೋಗೋ ಐಡಿಯಾನ ನಮ್ಮ ಅಪ್ಪ ಅಮ್ಮ ಹೇಳ್ಕೊಡ್ತಾ ಇದ್ದಾರೆ. ಒಂದು ಕಂಪನಿ ಕಟ್ಟಿ 200 ಜನ ಕೆಲಸ ಕೊಡು, ಒಂದು ಸೂಪರ್ ಸ್ಪೆಷಾಲಿಟಿ ಕೊಟ್ಟು 20 ಜನ ಕೆಲಸಕ್ಕೆ ಇಟ್ಟು ಅಂತ ನಮ್ಮ ತಂದೆ ತಾಯಿ ಹೇಳ್ಕೊಟ್ರೇನೆ ನಾವು ಏನ್ ಬರಕ್ಕಾಗೋದು. ನಮ್ಮ ಅಪ್ಪ ಅಮ್ಮ ನಮ್ಗೆ ಬರೀ ಕೆಲ್ಸಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಕೆಲ್ಸಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಕುರಿ ಮೇಯಿಸೋ ಹುಡುಗ, ಮೇಕೆ ಮೇಯಿಸೋ ಹುಡುಗ ಹಿಮಾಲಯ ಪರ್ವತ ಹತ್ತಿದ್ರೆ ಅವ್ರ ತಾಯಿ ಮೋಟಿವೇಟ್ ಮಾಡ್ತಿದ್ರು. ಅದಕ್ಕೆ ತೇನ್ ಸಿಂಗ್ ಶೇರ್ಪಾ ಯಾವುದೇ ಟೆಕ್ನಾಲಜಿ ಆಕ್ಸಿಜನ್ ಇಲ್ಲದೆ ಹಿಮಾಲಯಕ್ಕೆ ಹತ್ತಿಳಿದ್ರಿ. 4 ಮೆಟ್ಲು ಹೇಳಿದ್ರೆ ಎಳ್ಕೊಂಡು ರಪ್ಪ ಅನ್ಕೊಂಡು ನಮ್ಮಮ್ಮ ಇಲ್ಲಿ ಹತ್ತುತ್ತಾ ಇದ್ರೆ ಪರವಾಗಿಲ್ಲ, ಹತ್ತು ಮಗ ನೋಡೇ ಬೇಡ ಅಂತ ಹತ್ತಿದ್ದಂತ ತೇನ್ ಸಿಂಗ್ ಶೇರ್ಪಾ ತಾಯಿಯಲ್ಲಿ ವ್ಯತ್ಯಾಸ ಇರುತ್ತೆ ಸರ್, ವ್ಯತ್ಯಾಸ ಇರುತ್ತೆ. ನಿಮ್ಮ ಮಕ್ಕಳಿಗೆ ದೊಡ್ಡದಾಗಿ ಕನಸ್ಕಾರ ಬಿಡಿ. ಅವ್ರೇನಾದ್ರು ಒಂದು ಕಂಪ್ನಿ ಕಟ್ತಿದ್ರೆ ಕಟ್ಟಾಗಿ ಬಿಡಿ. ಅವ್ರು ಕಂಪ್ನಿ ಕಟ್ಟಿ ಲಾಸ್ ಆಗೋದ್ರೆ ಭಯ ಬೀಳಬೇಡಿ. ನಾವು 10 kg ಅಕ್ಕಿ ತಿಂಗಳಿಗೆ 2,000 ಕೊಡ್ತೀವಿ, ಜೀವನ ನಡೆದೋಗುತ್ತೆ, ಭಯ ಬೀಳಬೇಡಿ. ಗೃಹಲಕ್ಷ್ಮಿಯಲ್ಲಿ 2,000 ಕೊಡ್ತಿದ್ದೀವಿ, 10 kg 4 ಜನ 40 kg ಕೊಡ್ತೀವಿ, ಸಾಕು. ಹೇಳಿ ನಿಮ್ಮ ಮಗನ್ ಕೇಳಿ, ಹೋಗ ಪರವಾಗಿಲ್ಲ ಗೌರ್ಮೆಂಟ್ ಇದೆ 2,000 ಕೊಡ್ತೀವಿ, ಅದ್ರ ಜೀವನ ಮಾಡ್ಬೋದು. ಏನಾದ್ರು ಗೆದ್ರೆ ಟ್ರೈ ಮಾಡಿ ನೋಡಿ. ಅವ್ನ ಪಾಪ MBBS ಮುಗಿಸಿರ್ತಾರೆ, ಡ್ಯಾಡಿ ಕ್ಲಿನಿಕ್ ಇಟ್ಕೊತಿದ್ರೆ ಫಸ್ಟ್ ಎಲ್ಲಾದ್ರೂ ಕೆಲಸ ಮಾಡಿ 4
ಕಾಸು ಹಿಂದಕ್ಕೆ ಹಾಕು ಅಂತ. ನನ್ಗೆ ಅರ್ಥನೇ ಆಗ್ತಿಲ್ಲ, ಏನ್ ಮಾಡೋದು, ಹೇಳೋಣ ಆಯ್ತು ಸರಿ. ಪರ್ಪಸ್ ಯಾರಿಗೂ ನಮ್ಗೆ ಗೊತ್ತಾಗ್ತಿಲ್ಲ. ಜನರೇಷನ್ ಹುಡುಗರಿಗೆ ಯಾವ್ದ್ರಿಂದ ಒಟ್ಟಿಗೋ ಗೊತ್ತಾಗಿಲ್ಲ. ಕಷ್ಟಪಟ್ಟು ದುಡಿದು 1000 ಎಕರೆ ದುಡಿದ್ರು ಸತ್ತೋದ್ರೆ ಸೆಂಟರ್ ಹಾಕಿ ಟೆಂಪಲ್ ಹಾಕಟ್ತಾರೆ, ಮೂಲೆಯಲ್ಲಿ ಹಾಕ್ತಾರೆ. ಸೆಂಟರ್ ಹಾಕಿ ಟೆಂಪಲ್ ಕಟ್ಟಕ್ಕೆ ಆಗಲ್ಲ, ರೇಟ್ ಕಡಿಮೆ ಆದ್ರೆ ಒದ್ದು ದಿಗ್ಲೈತಿ. ಅದೇನಾದ್ರು 5-6 ಕೋಟಿ ಹೋದ್ರೆ ಅಲ್ಲಿ ಹಾಕೋದೇ ಇಲ್ಲ. 1000 ಎಕರೆ ಮಾಡಿರ್ತೀರ ನೀವು. ಮತ್ತೆ ಜಸ್ಟ್ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡ್ಕೊಳ್ಳಿ. 4 ಜನಕ್ಕೆ ನಿಮ್ಮ ಮಕ್ಕಳು ಧೈರ್ಯ ತೋರಿಸಿ ಸರ್, ಸಾಕು. ನನ್ನ ಜೀವನದಲ್ಲಿ ನಾನು ನೋಡಿದ ಅತಿ ದೊಡ್ಡ ಶ್ರೇಷ್ಠ ಕವಿ ಮಂಜುಳಾ ಅಂತ. ಆಕೆ ನನ್ನ ತಾಯಿ. ಆಕೆ ಬರೆದಂತ ಮೊದಲ ಕವಿತೆ ಇವತ್ತು ನನ್ನ ಕಿವಿ ಮೇಲೆ ಇದೆ. ಲಾಲಿ 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 ಅಂತ ಆಡ್ದಲ್ಲ, ಅದು ಮೊದಲ ಕವಿತೆ. ಯಾರು ಕೇಳಿದ್ರು ಸರ್ IIT ಹೋಗ್ತೀನಿ ಅಂದ್ರೆ ಅದೇ ಆಡ ಕೃಷ್ಣ ಟೆಕ್ IIT ಅಂತ ಅದೇ ಅಂತ. IIT-ಗೂ ITI-ಗೂ ಡಿಫ್ರೆನ್ಸ್ ಗೊತ್ತಿಲ್ಲದೆ ಇದ್ರಿ ಹೇಗೆ? ನಮ್ಮ ಹಳ್ಳಿಗಳ ಯಾರು ಹೇಳಿದ ಸರ್ ನಾನು IIT ಹೋಗ್ತೀನಿ ಅಂದ್ರೆ ಅದೇ ಬಳಾಗ್ಲು ಅದೇ ಮಾಡಾಗ್ಲೇ ಅದು ITI ಇಲ್ಲ, IIT ಕಾದು. IIT ಹೋಗ್ತಿದ್ರು ಫಸ್ಟ್ ಪ್ರಯತ್ನ ಪಡೋದು ಬಿಟ್ಟು ಬಿಡಿ. ಯಾರ ಹಣೆಬರದಲ್ಲಿ ಏನಿದೆಯೋ ಯಾರು ಗೊತ್ತು. ನೀವು ನಂಬ್ತಿರಲ್ಲೋ, ನನ್ನ ವೀರಪ್ಪ ಮೊಯ್ಲಿ ಸಾಹೇಬರು, ನಮ್ಮ ಮಿನಿಸ್ಟರ್ ಸಾಹೇಬರು ನನ್ನ ನಂಬಿದ್ರು, ನಮ್ಮ ಶಿವಶಂಕರ ರೆಡ್ಡಿ ಸಾಹೇಬರು. ನಾನು ಯಾರ್ಯಾರಿಗೂ ಹೇಳಿದೆ ಆಗಲ್ಲ ಅಂದ್ರು. ನಮ್ಮ ಅಜ್ಜಿ ಹತ್ರ ಹೋದೆ, ನೀ ತಲರಾತ್ರ ಏನ್ ರಾಶಿಯಿಂದ ಪೋರ ನಿಲ್ಸ್ಕೊರ, ದೇವ್ರ ಏನ್ ರಾಶಿ ಅಂತ ಹೇಳಿ ಪರವಾಗಿಲ್ಲ ಪೋರ ಅಂತ. ನಮ್ಮ ಅಜ್ಜಿ ಹತ್ರ ನೀವು ಯಾರು ಅನ್ಲಿಲ್ಲ, ಎಲ್ಲ ನೆಗೆಟಿವ್ ಆಗಿ ಮಾತಾಡಿದ್ದು. ಸೋತೋಗ್ತೀಯ ಆಗಲ್ಲ ಅಂದ್ರು. ನಮ್ಮ ಅಜ್ಜಿ ಅಂದ್ರು ನನ್ನನ್ನ. ನೋಡಿ ಇವತ್ತು ಇತಿಹಾಸ ಭಗವಂತ ಅವಕಾಶ ಕೊಟ್ಟು ಟ್ರೈ ಮಾಡಿ ನೋಡಿ, ಆಲ್ ಇಂಡಿಯಾ ರ್ಯಾಂಕ್ ಬರುತ್ತೆ. ಟ್ರೈ ಮಾಡಿ ನೋಡಿ, ಮಿಲೇನಿಯರ್ಸ್ ಆಗ್ತೀರಾ. ನಿಮ್ಮ ತಂದೆ ಅಥವಾ ತಾಯಿ ಬಡವರಾದ್ರೆ ನಿಮ್ಗೆ ತಪ್ಪಲ್ಲ. ನೀವು ಮಾತ್ರ ಪುವರ್ ಫಾದರ್ ಪುವರ್ ಮದರ್ ಆಗಬೇಡಿ ನಿಮ್ಮ ಮಕ್ಕಳಿಗೆ. ಹಂಗಾದ್ರೂ ಬರ್ಕ ಟ್ರೈ ಮಾಡಿ, ಒಳ್ಳೇದಾಗ್ಬೇಕು ನಿಮಗೆ.